ಬೆಂಗಳೂರಿನ ಹಲಸೂರು ರಾಜಕಾಲುವೆಯ ಪಕ್ಕ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಬೆಂಗಳೂರಿನ ಹಲಸೂರು ರಾಜಕಾಲುವೆ ಪಕ್ಕ ಕಟ್ಟಡ ನಿರ್ಮಾಣ. ರಾಜಕಾಲುವೆಗೆ ಜಾಗ ಬಿಡದಂತೆ ಬಿಲ್ಡಿಂಗ್ ಕಟ್ಟಿದ್ದಾರೆ ಮಾಲೀಕರು. ಬಿಲ್ಡಿಂಗ್ ಅನ್ನ ಕೆಡವಲು ಬಂದ ಪಾಲಿಕೆಯ ಸಿಬ್ಬಂದಿ ಎದುರು ಗಲಾಟೆ ತೆಗೆದಿದ್ದಾರೆ. ಗಮನಿಸ್ತಾ ಇದ್ದೀರಿ. ನಿರ್ಮಾಣ ಹಂತದ ಬಿಲ್ಡಿಂಗ್ ತೆರವಿಗೆ ಸಿಬ್ಬಂದಿ ಬಂದಿದ್ರು. ಡೆಮಾಲಿಷನ್ ವೇಳೆ ಮನೆ ಮಾಲೀಕ ಹೈ ಡ್ರಾಮಾ ಮಾಡಿರೋದು. ಸುಮ್ಮನೆ ನಾನು ಹೊಡಿಯಪ್ಪ. ಈ ಕುರಿತು ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜಧಾನಿ ಬೆಂಗಳೂರಿನ ಅನಧಿಕೃತ ಕಟ್ಟಡಗಳಿಗೆ ಬಿಸಿ ಮುಟ್ಟಿಸೋಕೆ ಸರ್ಕಾರ ಇತ್ತೀಚೆಗಷ್ಟೇ ಸೂಚನೆಯನ್ನು ಕೊಟ್ಟಿತ್ತು. ಅದರಲ್ಲೂ ರಾಜಕಾಲುವೆಗಳ ಪಕ್ಕದಲ್ಲಿ ಇರುವಂಥ ಆ ಕಟ್ಟಡಗಳೇನಿದೆ ಅದನ್ನು ತೆರವು ಮಾಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಈ ಬೆನ್ನಲ್ಲೇ ಹಲಸೂರಿನಲ್ಲಿ ಇರುವಂಥ ಒಂದು ರಾಜಕಾಲುವೆಯ ಬಳಿಯಲ್ಲಿರುವಂಥ ಕಟ್ಟಡವನ್ನು ತೆರವು ಮಾಡೋದಕ್ಕೆ ಇವತ್ತು BBMP ಮುಂದಾಗಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಇದು ಹಲಸೂರಿನಲ್ಲಿರುವಂಥ ಒಂದು ರಾಜಕಾಲುವೆಯ ಪಕ್ಕದಲ್ಲಿರುವಂಥ ನಿರ್ಮಾಣ ಹಂತದ ಕಟ್ಟಡ. ಈ ಒಂದು ಕಟ್ಟಡವನ್ನು ತೆರವು ಮಾಡೋದಕ್ಕೆ ಈಗಾಗಲೇ BBMP ಅಧಿಕಾರಿಗಳು JCB ಹಾಗೆ ಟ್ರಕ್ ಸಮೇತ ಬಂದು ಇಲ್ಲಿ ಮುಖ ಮೂಡಿರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲೇ ಮನೆಯ ಮಾಲೀಕರಿಂದ ಗಲಾಟೆ ಕೂಡ ಆಗಿದೆ. ಈ ಒಂದು ಜಾಗದಲ್ಲಿ ಕಟ್ಟಡವನ್ನು ತೆರವು ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಗಲಾಟೆಗಳು ಕೂಡ ಆಗಿರುವಂಥದ್ದು. ಅಂದರೆ ನನ್ನನ್ನು ಸಾಯಿಸಿ ಅದಾದ ಬಳಿಕ ಕಟ್ಟಡವನ್ನು ಹೊಡೀರಿ ಅಂತ ಮನೆಯ ಮಾಲೀಕರು ಖ್ಯಾತೆಯನ್ನು ತೆಗೆದಿದ್ರು. ಸದ್ಯ ಗಮನಿಸ್ತಾ ಇದ್ದೀರಾ, ಇಲ್ಲಿ ದೊಡ್ಡದಾದಂಥ ರಾಜಕಾಲುವೆ ಇದೆ. ರಾಜಕಾಲುವೆಯ ಪಕ್ಕದಲ್ಲಿ ಇದ್ದಂಥ ಬಫರ್ ಝೋನ್ ಇದೆ. ಬಫರ್ ಝೋನ್ ಏನಿದೆ ಆ ಒಂದು ಬಫರ್ ಝೋನ್ನಲ್ಲೇ ಬೃಹತ್ ಕಟ್ಟಡವನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇದು ಈಗ BBMPಯ ಒಂದು ರೂಲ್ಸ್ಗಳೇನಿತ್ತು, ರಾಜಕಾಲುವೆ ಅಕ್ಕಪಕ್ಕದಲ್ಲಿ ಕಟ್ಟಡ ನಿರ್ಮಾಣ ಮಾಡುವಂಥ ಮಾರ್ಗಸೂಚಿಗಳೇನಿತ್ತು ಅದನ್ನು ಉಲ್ಲಂಘನೆ ಮಾಡಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಮೇಲ್ಭಾಗದಲ್ಲಿ ಈಗಾಗಲೇ ಭಾಗಶಃ ಒಂದಷ್ಟು ಭಾಗವನ್ನು ತೆರವು ಮಾಡುವಂಥ ಕೆಲಸವನ್ನು BBMP ಅಧಿಕಾರಿಗಳು ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಮನೆಯ ಮಾಲೀಕರು ಹಾಗೆ BBMP ಅಧಿಕಾರಿಗಳ ಜೊತೆ ಮಾತಿನ ಚಕಮಕಿ ಕೂಡ ನಡೀತು. ಈಗ ಪಾಲಿಕೆಯ ಅಧಿಕಾರಿಗಳು ಆ ಒಂದು ಕಟ್ಟಡ ತೆರವನ್ನ ಕಾರ್ಯಾಚರಣೆಯನ್ನು ಸದ್ಯಕ್ಕೆ ಸ್ಥಗಿತ ಮಾಡಿದ್ದಾರೆ. ಆದರೆ JC ಹತ್ರ ಒಂದು ಪರ್ಮಿಷನ್ ಅನ್ನು ತಗೊಂಡು ಬರೋದಕ್ಕೂ ಮಾಲೀಕರು ಕೂಡ ಒಂದು ಕಸರತ್ತನ್ನು ನಡೆಸ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಸಿವಿಲ್ ಕೋರ್ಟ್ನಿಂದ ಈ ಒಂದು ಕಟ್ಟಡಕ್ಕೆ ಆದೇಶ ಇದೆ, ಸ್ಟೇ ಇದೆ ಅಂತ ಆ ಕಟ್ಟಡದ ಮಾಲೀಕರು ಹೇಳ್ತಾ ಇದ್ದಾರೆ. ಆದರೆ ನೀವು ಗಮನಿಸ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ದುಸ್ಥಿತಿ ಇದೆ ಅಂತ. ಈ ಒಂದು ಕಾಂಪೌಂಡ್ ಏನಿದೆ ರಾಜಕಾಲುವೆಯ ಕಾಂಪೌಂಡ್ನ ಭಾಗ, ಇದು ಈಗಾಗಲೇ ಕುಸಿಯುವಂಥ ಒಂದು ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ರಾಜಕಾಲುವೆಯ ನೀರಿನ ಮಟ್ಟ ಹೆಚ್ಚಾದರೆ ಆ ಒಂದು ಕಾಂಪೌಂಡ್ ಕೂಡ ಅಪಾಯದ ಅಂಚಿನಲ್ಲಿ ಇರುವಂಥದ್ದು. ಇದರಿಂದಾಗಿ ಆ ಕಟ್ಟಡವನ್ನು ಡೆಮಾಲಿಷನ್ ಮಾಡೋದಕ್ಕೂ BBMP ಮುಂದಾಗಿತ್ತು. ಸದ್ಯ ಈಗ ಈ ಒಂದು ಕಟ್ಟಡದ ಡೆಮಾಲಿಷನ್ನ ಒಂದು ವಿಚಾರಕ್ಕೆ ಮಾಲೀಕರು ಹಾಗೆ BBMP ಅಧಿಕಾರಿಗಳ ನಡುವೆ ವಾಕ್ಸಮರ ಕೂಡ ನಡೆದಿದೆ. ಸದ್ಯ ಪಾಲಿಕೆ ಅಧಿಕಾರಿಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ, ಈ ಒಂದು ಕಟ್ಟಡವನ್ನು ಡೆಮಾಲಿಷನ್ ಮಾಡ್ತಾರಾ ಅಥವಾ ಕೋರ್ಟ್ನ ಆರ್ಡರ್ಗೆ ತಲೆಬಾಗ್ತಾರಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.